ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಶಾಸಕ ಹಂಪನಗೌಡ ಬಾದರ್ಲೆ ಸುದ್ದಿಗೋಷ್ಠಿ. ಏಪ್ರಿಲ್ 28ಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಂಧನೂರಿಗೆ ಆಗಮನ ಎಂದು ಹೇಳಿಕೆ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಶಾಸಕ ಹಂಪನಗೌಡ ಬಾದರ್ಲೆ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 28ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ ಹಿಟ್ನಾಳ್ ಪರವಾಗಿ ಪ್ರಚಾರಕ್ಕೆ ಸಂಜೆ 6 ಗಂಟೆಗೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯುವ ಬಹಿರಂಗ ಪ್ರಚಾರ ಸಭೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಂಪುಟ ದರ್ಜೆಯ ಸಚಿವರು ಆಗಮಿಸಲಿದ್ದಾರೆ ಎಂದು ಶಾಸಕ ಹಂಪನಗೌಡ ಬಾದರ್ಲೆ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ವಿವರಿಸಿದರು. ಈ ಪತ್ರಿಕಾಗೋಷ್ಠಿಯು ಏಪ್ರಿಲ್ 26ರಂದು ಬೆಳಗ್ಗೆ 12 ಗಂಟೆಗೆ ಜರುಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್, ವಕೀಲರು, ಪ್ರಧಾನ ಕಾರ್ಯದರ್ಶಿ ವೈ ಅನಿಲ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ದೇಶದ ಚುಕ್ಕಾಣಿಯನ್ನು ಹಿಡಿತಕ್ಕಂಥ ರೀತಿಯಲ್ಲಿ ಪ್ರಯತ್ನಗಳು ಸಾಗಿವೆ. ಇತ್ತೀಚಿನ ದಿನಮಾನಗಳಲ್ಲಿ ಕೆಲವು ಪಕ್ಷದ ಮುಖಂಡರು ಪ್ರಧಾನಿಗಳನ್ನು ಬಿಡಲು ಬೇರೆ ಬೇರೆ ಪಕ್ಷದ ಮತ್ತು ನಮ್ಮ ಪಕ್ಷದ ಮುಖಂಡರು ಮತ ಯಾಚನೆ ಮಾಡತಕ್ಕಂಥ ರೀತಿ ನೀತಿಗಳಲ್ಲಿ ಬದಲಾವಣೆ ಮಾಡಿಕೊಳ್ಳೋದು ಭಾಳ ಅವಶ್ಯಕತೆ ಇದೆ. ಅಂಥ ಬೇರೆ ಏನೇನೋ ಮಾತಾಡ್ತಾ ಇದ್ದಾರೆ ರಾಷ್ಟ್ರದಲ್ಲಿ. ಆ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೌರವ ಬರ್ತಕ್ಕಂಥ ಶಬ್ದಗಳನ್ನು ಅಗೌರವ ತಕ್ಕಂಥ ಶಬ್ದಗಳನ್ನು ಕೂಡ ಮಾಡಿಕೊಳ್ತಾರೆ. ಇದು ರಾಜಕೀಯವಾಗಿ ಸರಿಯಲ್ಲ. ಉನ್ನತ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಜಕೀಯ ಭಾಳ ಅನುಭವದ ಹಿನ್ನೆಲೆಯಿರ್ತಕ್ಕಂಥ ವ್ಯಕ್ತಿಗಳು ಸೂಕ್ತವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಇವರು ಪಕ್ಷದ ಅನೇಕ ಹಗರಣಗಳಿರ್ಬೋದು, ಪ್ರಕರಣಗಳಿರ್ಬೋದು, ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಘಟನೆಗಳಿರ್ಬೋದು, ಇವೆಲ್ಲವೂ ಕೂಡ ರಾಜಕೀಯವಾಗಿ ಪ್ರತಿಯೊಂದರಲ್ಲಿ ಕೂಡ ಬಣ್ಣ ಕಟ್ಟತಕ್ಕಂಥ ಕೆಲಸ ಮಾಡ್ತಾರೆ. ನೈಜ ಸ್ಥಿತಿಯನ್ನು ಅರಿತುಕೊಂಡು, ಪರಿಸ್ಥಿತಿಯನ್ನು ಅರಿತುಕೊಂಡು ರಾಜಕೀಯ ವಿಶ್ಲೇಷಣೆ ಮಾಡಿದರೆ ಎಲ್ಲರಿಗೂ ಗೌರವ ಬರ್ತಕ್ಕಂಥ ವಿಚಾರ. ಅದು ಬಿಡ್ಕೊಂಡು ಅಡ್ಡದಾರಿ ಹಿಡ್ಕೊಂಡು ಮತ ಭೇಟಿಗೆ ಮಾತುಗಳನ್ನು ಆಡ್ತಾ ಬರ್ತಾ ಇದು ಆಗಬಾರ್ದು. ರಾಜಕೀಯ ವ್ಯವಸ್ಥೆ ಗೌರವ ಇರ್ಬೋದು, ಆ ಸ್ಥಾನಗಳಿಗೆ ಸಿಗಬೇಕಾದಂಥ ರೀತಿಯಲ್ಲಿ ನಮ್ಮ ಹೇಳಿಕೆಗಳು, ನಮ್ಮ ಭಾಷಣಗಳು, ನಮ್ಮ ವಿಚಾರಗಳಿರಬೇಕು ಹೊರತಾಗಿ ಆ ರಾಜಕೀಯ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಸ್ಥಾನಗಳಿಗೆ ಧಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಈ ಪ್ರಚಾರದಲ್ಲಿ, ಭರಾಟೆಯಲ್ಲಿ ಮಾತನಾಡೋದು ಸರಿಯಲ್ಲ. ಉದಾಹರಣೆಗೆ